ಏನು ಸಿಸ್ಟರ್ ಹೊಡೆದಿಲ್ಲ ಲಾಟ್ರಿನ, ಕೊನೆಗೂ ನೀನು ಅಂದ್ಕೊಂಡದನ್ನು ಸಾಧಿಸೇ ಬಿಟ್ಟೆ. ಈ ವಿಷಯನ ಜಯದೇವಿಗೆ ಹೇಳಬೇಕು. ಹಾಲು ಅಲ್ಲ ಆಲ್ಕೋಹಾಲ್ ಕುಡಿದಷ್ಟು ಖುಷಿ ಪಡ್ತಾನೆ. ಬೇಡ ಬೇಡವಾ? ಬೇಕು ಬೇಡ. ಬೇಕು ಬೇಬಿ. ಬೇಬಿ ನಾವು ಇವತ್ತು ಒಳ್ಳೆ ಟೈಮಲ್ಲಿ ಬರ್ತಾವಲ್ಲ ಫೋನ್ ಕಾಲ್ಗಳು. ಮಾಮ್ ಮಾಮ್ ಹಾಯ್ ಮಾಮ್, ಏನು ವಿಷಯ? ಜೈ ಬ್ಯುಸಿ ಇದೆಯಾ? ಹಾಂ ಮಾಮ್, ಇನ್ ಬಿಟ್ವೀನ್ ಕೆಲಸದಲ್ಲೇ ಇದ್ದೆ. ಸರಿ, ಹಾಗಿದ್ರೆ ಡಿಸ್ಟರ್ಬ್ ಮಾಡಲ್ಲ, ಆಮೇಲೆ ಫೋನ್ ಮಾಡ್ತೀನಿ. ಏ ಇಟ್ಸ್ ಓಕೆ ಮಾಮ್, ನೋ ಇಶ್ಯೂಸ್. ಕೆಲಸದಲ್ಲಿದ್ರೇನು, ಮನೆಯವ್ರಿಗೆ ತಾನೇ ಫಸ್ಟ್ ಪ್ರಿಫರೆನ್ಸ್. ಇಟ್ಸ್ ಓಕೆ. ಏನು ವಿಷಯ ಹೇಳು? ಅದು ಗೌತಮ್ ಮದುವೆಗೆ ಒಪ್ಕೊಂಡ್ಬಿಟ್ಟ. ಅಣ್ಣ ಮದುವೆಗೆ ಒಪ್ಕೊಂಡ್ಬಿಟ್ನಾ? ವಾವ್ ಮಾಮ್, ವಾಟ್ ಅ ಗುಡ್ ನ್ಯೂಸ್. ನಂಗೆ ನಿಜ ನಂಬಕ್ಕಾಗ್ತಾ ಇಲ್ಲ. ಐ ಯು ಸೀರಿಯಸ್? ಎಸ್. ಕೊನೆಗೆ ಅನ್ಕೊಂಡಿದ್ದ ಅಚೀವ್ ಮಾಡೇ ಬಿಟ್ಟಿಯಲ್ಲ ಮಾಮ್. ಹಾ ಜೈ, ಎಲ್ಲ ನಾವು ಅನ್ಕೊಂಡಾಗೆ ಆಯಿತು. ಥ್ಯಾಂಕ್ ಗಾಡ್ ಮಾಮ್. ಅಂತೂ ಒಂದೇ ಏಟಿಗೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೈತಲ್ಲ ಮಾಮ್. ಇನ್ಮೇಲೆ ನಾವು ಮೊದಲಿನ ಆರಾಮಾಗಿ ಫ್ರೀ ಆಗಿರ್ಬೋದು, ಯಾರಿಗೂ ತಲೆ ಕೆಡ್ಸ್ಕೊಳ್ಳೋಗಿಲ್ಲ. ಆದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ಅಣ್ಣ ಇದಕ್ಕೆ ಹೇಗೆ ಒಪ್ಕೊಂಡ ಮಾಮ್? ಅದು ಇಷ್ಟು ಬೇಗ? ಐ ಮೀನ್ ನನಗೆ ಗೊತ್ತು ಆ ಥರ ನೀನೇನೋ ಒಂದು ಮಾಡಿರ್ತೀಯ, ಆ ಕಾನ್ಫಿಡೆನ್ಸ್ ನನಗಿತ್ತು. ಆ್ಯಂಡ್ ನಿನಗೆ ನೀನೇ ಸಾಟಿ, ನಿನಗೆ ಆಪೋಸಿಟ್ ಬೇರೆ ಯಾರೂ ಇಲ್ಲ. ಆದರೆ ಈ ಪ್ಲಾನು ಇಷ್ಟು ಬೇಗ ಸಕ್ಸಸ್ ಆಗುತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಥದ್ದು ಏನು ಮಾಡಿದೆ ಮಾಮ್? ಹಳೆ ಅಸ್ತ್ರನೇ ಯೂಸ್ ಮಾಡಿದೆ. ನಿಮ್ಮೆಲ್ಲರ ಹೆಸರನ್ನ ಮುಂದೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದೆ. ನಿನಗೆ ಗೊತ್ತಲ್ಲ ಮನೆಯವರು ಅಂತಂದರೆ ಅವನ ಸೆಂಟಿಮೆಂಟ್ ಹೇಗೆ ಅಂತ. ನಾನು ಅದನ್ನು ನನ್ನ ಲಾಭಕ್ಕೆ ಯೂಸ್ ಮಾಡಿಕೊಂಡೆ. ಸೆಂಟಿಮೆಂಟಲ್ ಗೇಮ್ ಮಾಡಿದೆ. ಅವನಿಗೆ ಬೇರೆ ದಾರಿ ಇಲ್ಲದೆ ಒಪ್ಕೊಂಡ. ಅಂದರೆ ಅಣ್ಣನ ಚೆಕ್ಮೇಟ್ ಮಾಡಿದೆ ಅಂತ ಹೇಳೋ? ವಾವ್ ವಾವ್ ವಾವ್, ವಾಟ್ ಅ ಬ್ರೈನ್ ಮಾಮ್. ನಿನ್ನ ತಲೆನ ತಗೊಂಡೋಗಿ ಮ್ಯೂಸಿಯಮಲ್ಲಿ ಇಡಬೇಕು ಮಾಮ್. ಇಟ್ಸ್ ರಿಯಲಿ ವರ್ತ್ ಇಟ್. ಸರಿ ಸರಿ, ನಿನ್ನ ಕೆಲಸ ಕಂಟಿನ್ಯೂ ಮಾಡು, ಮನೆಗೆ ಬಂದಮೇಲೆ ಮಾತಾಡ್ತೀನಿ. ಓಕೆ? ಖಂಡಿತ ಮಾಮ್, ಇವತ್ತು ಆಗ್ತಿರೋ ಖುಷಿಗೆ ಬೇಗ ಬರ್ತೀನಿ ಮನೆಗೆ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ಸ್ ಫಾರ್ ದ ಗುಡ್ ನ್ಯೂಸ್. ಲವ್ ಯು ಸೋ ಮಚ್. ಓಕೆ ಜೈ, ಬಾಯ್. ಬಾಯ್ ಜೈ. ಬೇಬಿ ಅಣ್ಣ ಮದುವೆಗೆ ಒಪ್ಕೊಂಬಿಟ್ಟ ಬೇಬಿ. ನಮ್ಮ ರೂಟ್ ಕ್ಲಿಯರ್. ಸಿಸ್ಟರ್, ಈ ಖುಷಿಗೆ ನೀನೊಂದು ಸೂಪರ್ ಪಾರ್ಟಿ ಕೊಡಲೇಬೇಕು. ಮಜ್ಜಾ ಮಾಡೋಣ. ಅಯ್ಯೋ ಪಾರ್ಟಿ. ಭೂಮಿಕಾ, ಅತ್ತೆ ಸಾರಿ ಭೂಮಿಕಾ. ಸಾರಿನಾ? ಯಾಕತ್ತೆ? ನೀನು ನೋಡಿದಾಗಲ್ಲ ಗಿಲ್ಟ್ ಫೀಲ್ ಆಗತ್ತೆ. ಅದು ಮುಳ್ಳು ಥರ ಚುಚ್ಚತ್ತೆ. ಅದಕ್ಕೆ ನನ್ನ ಸಮಾಧಾನಕ್ಕೆ ಸಾರಿ ಕೇಳಿದೆ. ಪಾಪಕ್ಕೆ ಪ್ರಾಯಶ್ಚಿತ್ತದ ಥರ ಅಲ್ವಾ ಸಿಸ್ಟರ್? ಇಲ್ಲ ಇಲ್ಲ ಇಲ್ಲ, ಇವಳು ಪಾಪ ಮಾಡಿದಳಂತಲ್ಲ ಭೂಮಿಕಾ, ಪಾಪಕ್ಕೆ ಪ್ರಾಯಶ್ಚಿತ್ತದ ಥರ ಸಾರಿ ಕೇಳಿ ಮನಸ್ಸನ್ನು ಹಗುರ ಮಾಡಿಕೊಂಡು ಅಂತ. ಪಾಪದ ಸ್ಪೆಲ್ಲಿಂಗೇ ಗೊತ್ತಿಲ್ಲ ನನ್ನ ಸಿಸ್ಟರ್ಗೆ, ಅಷ್ಟು ಪಾಪದವಳವಳು. ಆ್ಯಕ್ಚುಲಿ ನಾನು ಬಂದಿದ್ದು ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ಸ್ ಯಾಕತ್ತೆ? ಗೌತಮ್ ಮದುವೆಗೆ ಒಪ್ಕೊಳ್ಳೋ ಥರ ಮಾಡಿದೆಯಲ್ಲ, ನಮ್ಮ ವಂಶನ ಉಳಿಸೋ ಥರ ಮಾಡಿದೆಯಲ್ಲ, ಅದಕ್ಕೆ. ಅತ್ತೆ, ನೀವು ನನಗೆ ವಯಸ್ಸು ಜವಾಬ್ದಾರಿ ಮಾಡ್ತಿದ್ದೀನಿ. ನಿಮಗೆ ಖುಷಿ ಅಲ್ವಾ? ನನಗೇನು ಖುಷಿ ಇಲ್ಲಮ್ಮ. ನಾನು ನಿನ್ನ ಥರ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೆಲ್ಲ ಮಾಡ್ತಾಯಿದ್ದೀನಿ. ಮನೆಯವ್ರ ಖುಷಿಗೋಸ್ಕರ, ಮನೆ ಚೆನ್ನಾಗಿರಲಿ ಅಂತ ಅಷ್ಟೇ. ಹೌದತ್ತೆ, ಮನೆಯವರು, ಗೌತಮ್ ಅವರು, ನೀವೆಲ್ಲರೂ ಚೆನ್ನಾಗಿರಬೇಕು, ಸುಖವಾಗಿರಬೇಕು, ಅಷ್ಟೇ ನಾನು ಬಯಸೋದು. ಇದಕ್ಕೆ ನಿನ್ನನ್ನು ಕಂಡ್ರೆ ನಮಗೆಲ್ಲ ತುಂಬ ಇಷ್ಟ. ಆದರೆ ನಿನ್ನನ್ನು ಕಳ್ಕೋಬೇಕಲ್ಲ ಅಂತ ನೋವಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ ಸಿಸ್ಟರ್, ಒಂದು ಪಡ್ಕೋಬೇಕಾದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕಲ್ವಾ? ಇದೇ ತಾನೇ ರೂಲ್ಸ್ ಇರೋದು. ಬಾ ಸಿಸ್ಟರ್, ಹೋಗೋಣ.
ಆಮೇಲೆ ನೀನು ಹತ್ತು, ಭೂಮಿಕನು ಹತ್ತು, ನಿಮ್ಮನ್ನು ನೋಡಿ ನಾನು ಹತ್ತು, ಎಲ್ಲರೂ ಅಳೋದು ಬೇಡ. ಬಾ ಹೋಗೋಣ, ಸಮಾಧಾನ ಮಾಡ್ಕೊ. ನಿಮಗೆ ಬಿಸಿ ಕಾಫಿ ಕೊಡೋ ಅಷ್ಟರಲ್ಲಿ ಹೇಳೋ ಪಾರ್ಥ. ಮಹಿ, ನಿನ್ಗೊಂದು ಶಾಕಿಂಗ್ ವಿಷಯ ಹೇಳಕ್ಕಿದೆ. ಶಾಕಿಂಗ್ ವಿಷಯನ? ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ನನಗಿಷ್ಟ ಇಲ್ಲದೆ ಇದ್ರು ನನಗೆ ನೋಡ್ಕೋತಾ ಇದ್ದೀನಿ. ಏನು ಹೇಳ್ತಿದ್ಯೋ ಪಾರ್ಥ? ಸಡನ್ ಆಗಿ ಏನಿದೆಲ್ಲ, ಮನೆಯವ್ರಿಗೆಲ್ಲ ತಲೆಗಿಲೆ ಕೆಟ್ಟಿದ್ಯಂತ? ನನಗೇನು ಅರ್ಥ ಆಗ್ತಾ ಇಲ್ಲ ಮಹಿ. ಮನೇಲಿ ಹೊಸ ಹೊಸ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾರ್ಥ, ವಿಷಯ ಕನ್ಫರ್ಮ್ ತಾನೆ? ಹಾಂ ಮಹಿ, ಎಲ್ಲದು ಫೈನಲ್ ಆಗೋಗಿದೆ. ಐ ಆಮ್ ರಿಯಲಿ ಕನ್ಫ್ಯೂಸ್. ಓಕೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಏನಂತಮ್ಮ? ಏನು ವಿಷಯ? ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ಏನಾಯ್ತಮ್ಮ? ಯಾಕೆ ನಿನ್ನ ಮುಖದಲ್ಲಿ ಅಷ್ಟೊಂದು ಟೆನ್ಷನ್ನು? ಮಾವ, ನಿಮ್ಗೆ ವಿಷಯನ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾಳೆ ಗೌತಮ್ ಅಣ್ಣಂಗೆ ಇನ್ನೊಂದು ಮದುವೆ ಅಂತೆ. ಇದೇನಿದು? ನೀ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅತ್ತೆ, ಇದು ತುಂಬ ಸೀರಿಯಸ್ ವಿಷಯ. ಇದೆಲ್ಲ ಹೇಗೆ ಸಾಧ್ಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಡನ್ನಾಗಿ ಆಗಿರೋ ಡೆವಲಪ್ಮೆಂಟು, ಯಾರಿಗೂ ಒಂದು ಹಿಂಟ್ ಕೂಡ ಸಿಕ್ಕಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಏನು ಮಾತಾಡ್ತಾ ಇದೆಯಮ್ಮ ನೀನು? ಇದು ಹೆಂಗಾಗಕ್ಕೆ ಸಾಧ್ಯ ರೀ? ಏನಮ್ಮ ಹೇಳ್ತಿದ್ದೆ ನೀನು? ಅಳಿಯಂದ್ರು ಭೂಮಿ ಎಲ್ಲ ಚೆನ್ನಾಗೇ ಇದಾರಲ್ಲ, ಇದಕ್ಕೆ ನಮ್ಮ ಭೂಮಿ ಹೇಗೆ ಒಪ್ಕೋತಾಳೆ? ಅಳಿಯಂದ್ರೆ ಹೇಗೆ ಒಪ್ಕೋತಾರೆ? ನೀನು ಸುಳ್ಳು ಸುದ್ದಿ ಹೇಳ್ತಾ ಇರ್ಬೇಕು. ಸರಿಯಾಗಿ ವಿಚಾರಿಸು. ಇಲ್ಲ ಮಾವ, ಪಾರ್ಥ ಈ ಥರ ವಿಷಯದಲ್ಲೆಲ್ಲ ಏನಕ್ಕೆ ಸುಳ್ಳು ಹೇಳ್ತಾನೆ? ಅಲ್ಲಿ ತುಂಬಾ ಸೀರಿಯಸ್ ಆಗಿ ಏನೋ ಪ್ರಾಬ್ಲಮ್ ಆಗ್ತಿದೆ. ಅದು ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಇರ್ರಿ, ನಾನು ಭೂಮಿಗೆ ಫೋನ್ ಮಾಡ್ತೀನಿ. ಹಾಂ ಮಾಡು, ಸ್ಪೀಕರ್ಗೆ ಹಾಕು. ಹಾಂ. ಹಾಂ ಹೇಳು. ನಾನೇನು ಹೇಳೋದು? ನೀನು ಹೇಳಬೇಕು ಕಂದ. ಇದೇನಮ್ಮ ನಾವು ಕೇಳ್ತಾ ಇರೋ ವಿಷಯ? ಅಳಿಯಂದ್ರಿಗೇನೋ ನಾಳೆ ಇನ್ನೊಂದು ಮದುವೆ ಅಂತೆ. ಇದ್ಯಾವುದು ನಿಜ ಅಲ್ಲ ಅಲ್ಲ ಕಂದ? ಇಲ್ಲಮ್ಮ, ಸತ್ಯ. ಗೌತಮ್ ಅವ್ರಿಗೆ ಇನ್ನೊಂದು ಮದುವೆ ಆಗ್ತಿದೆ. ಅಯ್ಯೋ ಭಗವಂತ, ಇದು ಹೇಗೆ ಸಾಧ್ಯ ಭೂಮಿ? ನೀನು ಅಳಿಯಂದ್ರು ತುಂಬ ಪ್ರೀತಿಯಿಂದಾನೇ ಇದ್ದೀರಾ ತಾನೆ? ಇಬ್ರ ಮಧ್ಯೆ ಎಷ್ಟು ಪ್ರೀತಿ ಇದೆ ಅದೆಲ್ಲ ಬಿಡು. ಇದಕ್ಕೆ ನೀನು ಹೆಂಗೆ ಒಪ್ಕೊಂಡೆ ಭೂಮಿ? ಅಮ್ಮ, ಪ್ಯಾನಿಕ್ ಆಗಬೇಡ, ನಾನು ಹೇಳೋದನ್ನು ಕೇಳಿಸ್ಕೊ. ನಾನು ಏನೇ ಮಾಡಿದ್ರು ಅದನ್ನು ಯೋಚನೆ ಮಾಡಿ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತೀನಿ ಅನ್ನೋ ನಂಬಿಕೆ ನಿನಗಿದೆಯಾ? ಹ್ಞೂ ಇದೆ ಕಂದ. ಇದ್ಯಾವುದು ನನಗೆ ಗೊತ್ತಿಲ್ಲದೆ ಆಗ್ತಿಲ್ಲಮ್ಮ. ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಸ್ತಿದ್ದೀನಿ. ಈ ಮನೆಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಈ ಮದುವೆ ಮಾಡಿಸ್ತಿದ್ದೀನಿ. ಏನು ಮನೆ ಒಳ್ಳೇದಕ್ಕ? ಏನು ಕಂದ ಹೇಳ್ತಾ ಇದೆಯಾ? ಹೌದಮ್ಮ, ಎಲ್ಲರೂ ಅನ್ಕೊಂಡ ಹಾಗೆ ಸಮಸ್ಯೆ ಇರೋದು ಗೌತಮ್ ಅವರಲ್ಲ, ನನ್ನಲ್ಲಿ. ವಂಶ ಬೆಳಿಬೇಕು ಅಂದರೆ ಗೌತಮ್ ಅವ್ರು ಇನ್ನೊಂದು ಮದುವೆ ಆಗಲೇಬೇಕು. ಅದು ಅಲ್ಲದೆ ಇಲ್ಲಿನ್ನೂ ತುಂಬ ವಿಷಯಗಳಿದೆ ಅಮ್ಮ. ಜ್ಯೋತಿಷಾಸ್ತ್ರ ತೋರಿಸ್ದೆ, ಮನೆ ಹಿರಿ ಮಗನಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಬೇರೆ ಯಾವ ಮಕ್ಕಳಿಗೂ ಮಕ್ಕಳಾಗಲ್ಲ ಅಂತ. ಇಡೀ ವಂಶ ನಿರ್ವಂಶ ಆಗೋ ಅಪಾಯ ಇದೆ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ? ಅಳಿಯಂದ್ರು ಭೂಮಿ ಇಬ್ರು ಚೆನ್ನಾಗಿದ್ದಾರೆ, ಇವಾಗ ಪ್ರೀತಿಯಿಂದ ಇದ್ದಾರೆ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋ ವೇಳೆಗೆ ಹೀಗೇನು ಆಗೋಯ್ತಲ್ರಿ. ಏನ್ರಿ ಮಾಡ್ತೀವಿ ಈಗ? ಸಮಾಧಾನ ಮಾಡ್ಕೊಂಡ್ ಮುಂದಾಕಿನಿ. ನೋಡು, ನಾವು ಹೋಗಿ ಮಾತಾಡೋಣ. ಅಳಿಯಂದ್ರೆ ಏನು ಅಂತ ನಿನ್ಗೆ ಗೊತ್ತಲ್ವಾ? ಅವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಲ್ವಾ? ಅವ್ರು ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಮಾತಾಡೋಣ, ನೀ ಸಮಾಧಾನ ಮಾಡ್ಕೊ.
ಜೀವ ಅಪ್ಸೆಟ್ ಆಗಿದ್ಯಾ? ಅಪ್ಸೆಟ್ಟಾ? ಛೇ, ನಿಮ್ಮ ಅಣ್ಣ ಈಗ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಮಹಿ. ಏನು ನಿಮ್ಮಣ್ಣನ? ಯಾಕೆ ನಿನಗ್ ಭಾವ ಅಲ್ವಾ? ಹಾಗೆ ಕರೆಯೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಯಾಕೆ ಜೀವ ಏನೇನೋ ಮಾತಾಡ್ತಾ ಇದೀಯಾ? ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದೀಯಾ? ನಾನಾಗಿರೋದಕ್ಕೆ ಇಷ್ಟೇ ಮಾತಾಡ್ತಿದ್ದೀನಿ. ಬೇರೆ ಯಾರಾದರೂ ಆಗಿದ್ದಿದ್ರೆ ಇನ್ನೂ ಕೆಟ್ಟಾಗಿ ಮಾತಾಡಿರೋರು. ನಮ್ಮ ಅಕ್ಕ ಎಷ್ಟು ಒಳ್ಳೆಯವಳು, ಅಂಥವಳನ್ನ ದೂರ ಮಾಡ್ತಿದಾರಲ್ಲ, ಅವ್ರಿಗೇನು ಹೇಳಬೇಕು? ನಮ್ಮ ಅಕ್ಕನ ಒಳ್ಳೆತನ ಅವ್ರಿಗೆ ಅರ್ಥನೇ ಆಗಲಿಲ್ವಾ? ನಮ್ಮ ಅಕ್ಕ ಎಲ್ಲರ ಜೊತೆನೂ ಹೊಂದ್ಕೊಂಡಿದ್ಲು, ನಿಮ್ಮ ಅಣ್ಣಂಗೆ ಸಪೋರ್ಟಿವ್ ಆಗಿ ನಿಂತಿದ್ಲು. ಅಂಥವಳಿಗೆ ಹೀಗೆ ಮಾಡ್ಬಿಟ್ರಲ್ಲ. ಛೇ, ಇದನ್ನೆಲ್ಲ ಹೇಗೆ ಒಪ್ಕೊಳ್ಳೋದು ಮಹಿ? ಅಕ್ಕ ನೆನೆಸ್ಕೊಂಡ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನಿಮ್ಮ ಅಣ್ಣಂಗೆ ಮಕ್ಕಳಾಗಲ್ಲ ಅಂತ ಮೊದಲು ಹೇಳಿದ್ರು, ಈಗ ನೋಡಿದ್ರೆ ಪ್ಲೇಟ್ ಚೇಂಜ್. ಈಗ ಸಮಸ್ಯೆ ಇರೋದು ನಮ್ಮ ಅಕ್ಕನಲ್ಲಿ. ಈಗ ದಿನ ಒಂದೊಂದು ಹೇಳಿದ್ರೆ ಯಾರು ನಂಬೋದು, ಯಾವುದು ನಂಬೋದು? ಒಟ್ನಲ್ಲಿ ನಮ್ಮ ಅಕ್ಕ ಒಳ್ಳೆ ಬಕ್ರ ಆಗ್ಬಿಟ್ಲು. ಅವಳು ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ಲು ಗೊತ್ತಾ? ಆಸೆ ಪಟ್ಟಿದ್ಲು, ಲೈಫಲ್ಲಿ ತುಂಬ ಖುಷಿಯಾಗಿದ್ಲು. ಆದ್ರೆ ಇನ್ಮೇಲೆ ಆ ರೀತಿ ಇರೋದಕ್ಕಾಗಲ್ಲ. ನಿಮ್ಮ ಅಣ್ಣನಿಂದ ನಮ್ಮ ಅಕ್ಕನ ಲೈಫ್ ಹಾಳಾಗೋಯ್ತು. ನಿಮ್ಮ ಅಣ್ಣನ ಮದುವೆ ಆಗಿ ನಮ್ಮ ಅಕ್ಕ ದೊಡ್ಡ ತಪ್ಪು ಮಾಡಿದ್ಲು. ಸ್ಟಾಪ್ ಇಟ್ ಜೀವ. ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಿಮ್ಮಣ್ಣ ಅಂತ ಹೇಳ್ತಾ ಇದ್ಯಾ. ನಿನಗೂ ಅವ್ರಿಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ. ಒಂದು ಟೈಮಲ್ಲಿ ಅಣ್ಣ ನಿನಗೆ ಹೀರೋ, ಅವ್ನು ನಿನಗೆ ರೋಲ್ ಮಾಡೆಲ್. ಯಾಕೆಂದ್ರೆ ಅವ್ನು ನಿನಗೆ ಸಪೋರ್ಟ್ ಮಾಡ್ತಿದ್ದ, ನಿನಗೆ ಹೆಲ್ಪ್ ಮಾಡ್ತಿದ್ದ. ಅವಾಗ ಅವನು ಒಳ್ಳೆಯವನಾಗಿದ್ದ. ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ಅಂತ ಅವನ ಕೆಟ್ಟೋನು ಅಂತ ಹೇಳ್ತಾ ಇದೆಯಾ? ಅಂದರೆ ಏನು ನಿನ್ನ ಮಾತಿನ ಅರ್ಥ ಮಹಿ? ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರು ಏನು ಮಾಡಿದ್ರು ನೋಡ್ಕೊಂಡಿರ್ಬೇಕಾ? ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಬಿಟ್ಟಿಯಾಗೇನು ಮಾಡಿಲ್ಲ. ಅವ್ರು ಕೊಟ್ಟಿರೋ ಪ್ರತಿಯೊಂದು ರೂಪಾಯಿಗೂ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ. ನಾನೀಗ ಯಾರ ಅಂಗಲೂ ಇಲ್ಲ, ಅದು ನಿನಗೆ ನೆನಪಿರಲಿ. ಹೀರೋ ಅಂತೆ ಹೀರೋ ಅಂದಮೇಲೆ ಹೀರೋ ಥರ ಇರಬೇಕು, ವಿಲನ್ ಆಗಬಾರ್ದು. ಕೊನೆಗೆ ನಾನೇ ವಿಲನ್ ಅಲ್ವಾ? ನಿಮ್ಮ ಅಣ್ಣ ತಪ್ಪು ಮಾಡಿದ್ರು ನಾನು ಅನ್ಸ್ಕೋಬೇಕು. ಕರೆಕ್ಟು, ನಿಮ್ಮ ಅಣ್ಣಂದು ಏನೂ ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನಿಮ್ಮ ಅಣ್ಣ ಶ್ರೀರಾಮಚಂದ್ರ ಪಾರ್ಟ್ 2. ಸರಿನಾ? ಸಮಾಧಾನನಾ? ಜೀವ ಪ್ಲೀಸ್, ಯಾರನ್ನು ಈ ರೀತಿ ಜಡ್ಜ್ ಮಾಡಬೇಡ. ಅವನ ಸಿಚುವೇಶನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಅತ್ತಿಗೆಗೆ ಗಂಡ ಮಾತ್ರ ಅಲ್ಲ, ಆ ಮನೆಗೆ ಮಗ ಕೂಡ. ಅವನಿಗೆ ಅವನದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವನು ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದಾನು ಯೋಚನೆ ಮಾಡಬೇಕಲ್ವಾ? ಇದೊಂದು ವಿಷಯನ ಇಟ್ಕೊಂಡು ಅಣ್ಣನ ಅಳಿಯೋದು ತುಂಬಾನೇ ತಪ್ಪಾಗುತ್ತೆ ಜೀವ. ನಾನು ಇದನ್ನು ಒಪ್ಪಲ್ಲ. ನನಗಾಗ್ಲಿ ನಿನಗಾಗ್ಲಿ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅಂದಮೇಲೆ ಈ ರೀತಿ ಜಡ್ಜ್ಮೆಂಟ್ ಪಾಸ್ ಮಾಡೋ ರೈಟ್ಸು ನಮಗಿಲ್ಲ. ಸಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ತಮ್ಮನಾಗಿ ಅಕ್ಕನಿಗೆ ಈ ರೀತಿ ಆಗೋಯ್ತಲ್ಲ ಅಂತ ಬೇಜಾರಾಗೋದು ಸಹಜನೇ. ಹಾಗಂತ ಈಗಲೇ ಅಣ್ಣನ ಬಗ್ಗೆ ಆ ರೀತಿ ಎಲ್ಲ ಜಡ್ಜ್ಮೆಂಟ್ ಮಾಡಬೇಡ. ಇನ್ನು ನಾವು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಾನೇನು ಶುರು ಮಾಡಿಲ್ಲ, ನೀನೇ ಶುರು ಮಾಡಿದ್ದು. ನೀನೇ ನನ್ನನ್ನು ಬ್ಲೇಮ್ ಮಾಡ್ತಿರೋದು. ಓಕೆ, ನಂದೇ ಮಿಸ್ಟೇಕು. ನಾನು ಸೈಲೆಂಟ್ ಆಗಿರ್ತೀನಿ, ನೀನು ಸೈಲೆಂಟ್ ಆಗಿರು. ನಾಳೆ ಹೇಗಿದ್ರು ಅಲ್ಲಿಗೆ ಹೋಗ್ತೀವಲ್ಲ, ಆಗ ನಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಪ್ಲೀಸ್ ಅಲ್ಲಿವರೆಗೂ ವೆಯ್ಟ್ ಮಾಡು. ನೀನು ಈ ರೀತಿ ಅಣ್ಣನ ಬಗ್ಗೆ ಎಲ್ಲ ಮಾತಾಡಿದ್ರೆ ನನಗೊಂಥರ ಅನಿಸುತ್ತೆ. ಹೀಗೆಲ್ಲ ಮಾತಾಡಿ ನನ್ನ ಕಣ್ಣು ಮುಂದೆ ನೀನು ಚೀಪ್ ಆಗಬೇಡ. ಇಟ್ಸ್ ಎ ರಿಕ್ವೆಸ್ಟ್. ಬಟ್ ನನಗಂತೂ ಅಣ್ಣನ ಮೇಲೆ ನಂಬಿಕೆ ಇದೆ. ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲದೆ ಅವನು ಈ ರೀತಿ ಎಲ್ಲ ಡಿಸಿಷನ್ ತಗೊಳ್ಳೋನೇ ಅಲ್ಲ. ಶ್ರೀರಾಮಚಂದ್ರ ಪಾರ್ಟ್ 2 ಅಂತ ಕೇಳಿದ್ಯಲ್ಲ, ನನ್ನನ್ನು ಕೇಳಿದ್ರೆ ಹೌದು ಅಂತಾನೆ ಹೇಳ್ತೀನಿ. ನಾಳೆ ಹೋಗ್ತೀವಲ್ಲ, ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ಮನೇಲಿ ಏನು ನಡೀತಿದೆ ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಅಮ್ಮ. ಏನೇನೋ ನಡೀತಾ ಇದೆ. ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲಮ್ಮ, ಅಂಥದ್ದೆಲ್ಲ ನಡೀತಾ ಇದೆ. ಇಲ್ಲಿ ನಡೀತಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗ್ತಿದೆಯಮ್ಮ. ಈ ಸಮಯದ ಮುಂದೆ ನಾವೆಲ್ಲ ತುಂಬ ಸಣ್ಣವರು. ನಾವು ಅಸಹಾಯಕರಾಗ್ಬಿಡ್ತೀವಿ. ಚೆನ್ನಾಗಿರೋದೇನಾದರೂ ಇದ್ರೆ ಅದ್ರ ಮೇಲೆ ಕೆಟ್ಟ ಕಣ್ಣು ಬೀಳುತ್ತೆ ಅಂತ ಹೇಳ್ತಾರಲ್ಲಮ್ಮ, ಇಲ್ಲ ಅದೇ ಆಗಿರೋದು. ಈ ಮನೆ ಎಷ್ಟು ಚೆನ್ನಾಗಿತ್ತಲ್ವಮ್ಮ ಮುಂಚೆ. ಈ ಮನೆ ಮೇಲೆ ಈಗ ಕೆಟ್ಟ ಕಣ್ಣು ಬಿಟ್ಬಿಟ್ಟಿದೀಯಮ್ಮ. ನಾವು ಎಷ್ಟು ಖುಷಿ ಪಟ್ಟಿದ್ವಿ ಅಲ್ವಾ, ನಮ್ಮ ಅಣ್ಣ ಅದ್ಗೆ ಸಿಕ್ಕಿದ್ರು, ನಮ್ಮ ಮನೆ ಸಿಕ್ತು ಅಂತ. ಆದ್ರೆ ಈಗೆಲ್ಲ ಬದಲಾಗ್ಬಿಟ್ಟಿದೆ, ದಿಕ್ಕೆ ತೋಚ್ದಂಗೆ ಆಗ್ಬಿಟ್ಟಿದೆ ಅಮ್ಮ. ಹೀಗೆಲ್ಲ ಆದ್ರೆ ಏನಮ್ಮ ಮಾಡೋದು? ದೇವ್ರು
ಯಾಕೆ ಇಷ್ಟೊಂದು ಕೆಟ್ಟವನಾಗ್ಬಿಟ್ಟ? ಯಾಕೆ ನಮ್ಮನ್ನೆಲ್ಲ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ? ಎಲ್ಲಾನು ಅವನ ಕೈಯಲ್ಲೇ ಇದೆ ಅಂದಮೇಲೆ ಯಾಕಮ್ಮ ಹೀಗೆ ಮಾಡಬೇಕು? ನಾವೆಲ್ಲರೂ ಅವನ ಮಕ್ಕಳೇ ಅಂದಮೇಲೆ ಎಲ್ರನ್ನೂ ಸರಿ ಸಮಾನವಾಗಿ ನೋಡ್ಬೇಕಲ್ಲ. ಒಬ್ರಿಗೆ ಕಷ್ಟ ಒಬ್ರಿಗೆ ಸುಖ ಅಂತ ಯಾಕೆ ಮಾಡಬೇಕು? ಎಲ್ಲ ನೋಡಿನು ಎಲ್ಲ ಗೊತ್ತಿದ್ದೀನು ಅವ್ನು ಯಾಕೇನು ಮಾಡ್ತಿಲ್ಲ, ಯಾಕೇನು ಸರಿ ಮಾಡ್ತಿಲ್ಲ? ನಿನ್ನ ವಿಷಯದಲ್ಲೂ ಹಾಗೆ ಮಾಡ್ದ, ಈಗ ಅಣ್ಣ ಅದ್ಗೆ ವಿಷಯದಲ್ಲೂ ಹಾಗೆ ಮಾಡ್ತಿದ್ದಾನೆ ಅಂದಮೇಲೆ ಅವನಿರೋದು ಸುಳ್ಳಲ್ವಾ ಅಮ್ಮ? ಮತ್ತೆ ಯಾಕೆ ಅವನಿಗೆ ಕೈ ಮುಗಿಬೇಕು ಬೇಡ್ಕೋಬೇಕು? ಅಣ್ಣ ಅದ್ಕೆದು ಹೇಳಿ ಮಾಡ್ಸಿದ ಜೋಡಿ, ಅವರಿಬ್ರು ಚೆನ್ನಾಗಿರ್ತಾರೆ, ಅವ್ರಿಗೂ ಮಕ್ಕಳು ಮರಿ ಆಗುತ್ತೆ, ಅವ್ರ ಸಂಸಾರನೂ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ನಮ್ಮ. ಆದ್ರೆ ಇಲ್ಲಿ ಬೇರೆನೇ ಆಗ್ತಿದೆ ಅಮ್ಮ. ಈಗ ನೋಡಿದ್ರೆ ಇನ್ನೊಂದು ಮದುವೆ ತಯಾರಿ ನಡೀತಾ ಇದೆ. ಪಾಪ ಅದ್ಗೆ ಒಳ್ಳೇದಾಗ್ಲಿ ಅಂತ ನಿನ್ ಕೈಯಲ್ಲಿ ಪೂಜೆ ಮಾಡಿಸಿದ್ವಲ್ಲಮ್ಮ, ಅದಕ್ಕೆ ಯಾವ ಪ್ರತಿಫಲನೂ ಸಿಕ್ಕಿಲ್ಲ. ಈಗ ಅಣ್ಣ ಅದ್ಗೆ ಸಮ್ಮಾನನೇ ಮುರಿದು ಬೀಳೋ ತರ ಇದೆ ಅಮ್ಮ. ಇದು ತುಂಬಾನೇ ಅನ್ಯಾಯ ಅಮ್ಮ. ಈ ತರ ಯಾರಿಗೂ ಆಗ್ಬಾರ್ದು. ಹಲೋ ವಿಲನ್ ಅಂಕಲ್. ಹೌ ಆರ್ ಯು? ಫೈನ್, ಕುತ್ಕೋ. ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ? ಹ್ಞೂ ಮತ್ತೆ ಖುಷಿಯಾಗಿರ್ಲೇಬೇಕಲ್ವಾ? ಅಣ್ಣಂಗೆ ಬ್ಯಾಕ್ ಟು ಬ್ಯಾಕ್ ಮದುವೆ ಅಂಕಲ್. ನಮಗಿಲ್ವ ಪುಣ್ಯ? ಯಾರೆಂಗುಂಟು ಯಾರಿಗಿಲ್ಲ, ಅವನೇ ಭಾಗ್ಯವಂತ. ಅದಕ್ಕೆ ನಮ್ಮ ಪಾತ್ರ ಸ್ಟೋರಿನ ಸೈಡ್ಗೆ ಇಟ್ಟು ಅವ್ನ ಖುಷಿನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೆ. ಅಂದಾಗೆ ನಿಮ್ಮ ಅಣ್ಣನ ಮದುವೆಗೆ ಇನ್ವೈಟ್ ಮಾಡಕ್ ಬಂದೆ ಏನು? ನೋ 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 ನೋ, ಸ್ಟ್ರಿಕ್ಟ್ ಆಗಿ ಆರ್ಡರ್ ಪಾಸ್ ಆಗಿದೆ. ಮದುವೆಗೆ ಅವ್ರಿಗೇನವ್ರಿಗೆ ಯಾರಿಗೂ ಎಂಟ್ರಿ ಇಲ್ಲ. ಅದು ನಮ್ಮ ಮನೇಲೆ ನಮ್ಗಳ ಮಧ್ಯೆನೇ ನಡೆದೋಗುತ್ತೆ. ಅರೆ ನಾನು ಬಂದಿದ್ದು ಆ ವಿಚಾರ ಮಾತಾಡೋದಕ್ಕಲ್ಲ, ಬೇರೆ ಮಾತಾಡೋದಕ್ಕೆ. ವಿಷಯ ಇಷ್ಟೇ ಸಿಂಪಲ್. ನೆಕ್ಸ್ಟು ನಿಮ್ಮ ಪ್ಲ್ಯಾನ್ ಏನಿದೆಯೋ ಅದನ್ನು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿರಿ ಅಂತ. ಏನಪ್ಪ ಹೀಗೆ ಹೇಳ್ತಾ ಇದೆಯಾ? ಅಂಕಲ್ ಶಾಕ್ ಆಗಬೇಡಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಾನು ಸ್ಟಾಪ್ ಮಾಡಿ ಅಂತ ಹೇಳಲಿಲ್ಲ, ಜಸ್ಟ್ ಹೋಲ್ಡಲ್ಲಿ ಇಡಿ ಅಂದೆ ಅಷ್ಟೇ. ಅಣ್ಣನ ಮದುವೆ ಆಗ್ತಿದ್ದಾಗೆ ನೀವು ಫೀಲ್ಡ್ಗೆ ಇಳಿಬೇಡಿ, ಸ್ವಲ್ಪ ಟೈಮ್ ಕೊಡಿ, ಗ್ಯಾಪ್ ಕೊಡಿ. ಈ ನಿಮ್ಮ ಕೋಪ ತಾಪ ರಿವೆಂಜು ಇದೆಲ್ಲ ಏನಿದೆಯೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಕೊಡಿ ಅಷ್ಟೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಮ್ಮ ಅತ್ತಿಗೆ ಅಪ್ಕಮಿಂಗ್ ಅದಕ್ಕೆ ಬ್ರ್ಯಾಂಡ್ ನ್ಯೂ ಅದಕ್ಕೆ ಏನಿದ್ದಾರೆ ಅವರು ಸ್ವಲ್ಪ ನಮ್ಮ ಮನೆಗೆ ಸೆಟ್ ಆಗಬೇಕು, ನಮ್ಗಳಿಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವಾ? ಯಾಕಂದರೆ ನಾವು ಕೆಲಸ ಸಾಧಿಸ್ಕೋಬೇಕಾಗಿರೋದು ಅವ್ರ ಕಡೆಯಿಂದ ಅಲ್ವಾ? ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡೋಣ ಅಂತ. ಸೊ ಫಸ್ಟು ಪ್ಲ್ಯಾನ್ ಮಾಡಿ ಅವ್ರನ್ನ ನಮ್ಮ ಪಾರ್ಟಿಗೆ ಸೇರಿಸ್ಕೋಬೇಕು. ಅವರು ಒಂದು ಸಲ ನಮ್ಮ ಪಾರ್ಟಿ ಅಂತ ಆದರು ಅಂದರೆ ನಮ್ಮ ಕೆಲಸ ಈಸಿ ಆಗುತ್ತಲ್ವಾ? ಬರೀ ನಮ್ಮ ಕೆಲಸ ಮಾತ್ರ ಅಲ್ಲ ಅಂಕಲ್, ನಿಮ್ಮ ಕೆಲಸನೂ ತುಂಬ ಸುಲಭ ಆಗುತ್ತೆ. ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ದಿನ ಸೈಲೆಂಟಾಗಿ ಇದ್ಬಿಡಿ ಅಂತ. ರೆಸ್ಟ್ ಮಾಡಿ, ಒಂಚೂರು ಎನರ್ಜಿನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ ಅದು. ಆಯ್ತು ಬಿಡು, ಇನ್ನೇನು ಮಾಡ್ಲಿಕ್ಕಾಗುತ್ತೆ? ಇಷ್ಟೇ ದಿವಸ ಕಾಯ್ತಿದ್ದೀನಂತೆ, ಇನ್ನು ಸ್ವಲ್ಪ ದಿವಸ ಕಾಯ್ದಕ್ಕಾಗಲ್ವಾ? ಅದು ಅಲ್ಲದೆ ನನ್ನೊಂದು ಮೆಗಾ ಪ್ಲಾನ್ ಇದೆ. ಅದಾಗಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಏನೋ ಮೆಗಾ ಪ್ಲಾನ್ ಅಂದ್ರಲ್ಲ, ಏನಕ್ಕಲ್ಲದು? ನಿಮ್ಮ ಅಣ್ಣನಿಗೆ ಮದುವೆ ಆಗಬೇಕು, ಅವನಿಗೊಂದು ಮಗು ಆಗಬೇಕು. ಅದರಿಂದ ಏನಾಗುತ್ತೆ ಅಂಕಲ್? ಅದು ಹ್ಯಾಪಿ ನ್ಯೂಸ್ ತಾನೆ. ಹ್ಯಾಪಿ ನ್ಯೂಸ್. ನಿಮ್ಮ ಅಣ್ಣನಿಗೆ ಖುಷಿ ಪಡ್ಲಿ, ತುಂಬಾನೇ ಖುಷಿ ಪಡ್ಲಿ. ಕೋಪಿತ ಕುರಿನೇ ಅಲ್ವಾ ಬಲಿ ಕೊಡೋದು. ಅಂಕಲ್ ಏನು ಹೇಳ್ತಾ ಇದ್ದೀರಾ ನೀವು? ನಾ ಹೇಗೆ ನನ್ನ ಮಗಳನ್ನ ಕಳ್ಕೊಂಡು ನೋವು ತಿಂತ ಇದ್ದೀನೋ, ಅದೇ ನೋವು ದುಃಖ ಅವನಿಗೂ ಹಾಕಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಆಗ್ಲೇ ನನಗೆ ಸಮಾಧಾನ. ಮಕ್ಕಳನ್ನ ಕಳ್ಕೊಳ್ಳೋ ನೋವು ಏನು ಅನ್ನೋದನ್ನ ಅವನು ನೋಡಬೇಕು. ನಮ್ಮ ಮುಂದೆನೆ ನಮ್ಮ ಮಕ್ಕಳಿಗೇನು ಆಗೋದಿದೆಯಲ್ಲ, ಅದು ದೊಡ್ಡ ಸಂಕಟ. ಅದನ್ನು ಅವನು ನೋಡಬೇಕು, ಅದನ್ನು ಅವನಿಗೆ ಅರ್ಥ ಮಾಡಿಸ್ಬೇಕು. ಮಾಡಿಸ್ತೇನೆ. ಆ ನೋವಿನ ರುಚಿನ ಅವನು ಅನುಭವಿಸ್ಲೇಬೇಕು. ಅಂಕಲ್ ಕಾಮ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ, ಎಕ್ಸೈಟ್ ಆಗ್ಬಿಡಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಮೈನಲ್ಲಿ ರಕ್ತ ಕುದಿಯುತ್ತೆ. ನನ್ನ ಅವ್ರನ್ನೆಲ್ಲ ಕಳ್ಕೊಂಡು ನರಕ ನೋಡಿದ್ನಲ್ಲ ನಾನು, ಅದನ್ನು ಅವನು ನೋಡಬೇಕು. ಆಗ್ಲೇ ನನ್ನ ದ್ವೇಷ ನನ್ನ ಊರಿಗೆ ಕಡಿಮೆ ಆಗೋದು.
ಸಿಸ್ಟರ್, ನಂದು ಎಂಥ ಮಾಸ್ಟರ್ ಮೈಂಡ್, ಸೂಪರ್ ಕಂಪ್ಯೂಟರ್ ಅಂತ ಈಗಲಾದ್ರೂ ಒಪ್ಕೋತೀಯ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ ಅಣ್ಣ? ಸ್ವಲ್ಪ ರಿವೈಂಡ್ ಮಾಡಿ ನೋಡು. ಆ ಮಧುರ ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ಇದೇ ಜಾಗದಲ್ಲಿ ಕೈಯಲ್ಲಿ ಎಣ್ಣೆ ಗ್ಲಾಸ್ ಇಟ್ಕೊಂಡು ಹೇಳಿದ್ದೆ, ಖಂಡಿತವಾಗ್ಲೂ ಗೌತಮ್ ಈ ಮದುವೆಗೆ ಒಪ್ಕೋತಾನೆ ಅಂತ. ಹಂಗೆ ಒಪ್ಕೊಂಡ್ಬಿಟ್ಟಲ್ಲ. ಸಿಸ್ಟರ್, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಕೈಯಲ್ಲಿ ಎಣ್ಣೆ ಗ್ಲಾಸ್ ಇದ್ದಾಗ ನನ್ನ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದಷ್ಟು ಈಸಿಯಾಗಿ ಆಗಿಲ್ವಲ್ಲ ಅಣ್ಣ. ಎಷ್ಟೆಲ್ಲ ಸರ್ಕಸ್ ಮಾಡಿದೆ. ಅದೆಲ್ಲ ಸುಮ್ಮನೆ ಸಿಸ್ಟರ್, ನಾನು ಮೊದಲು ಹೇಳಿದ್ದೆ ಗೌತಮ್ ಒಪ್ಕೋತಾನೆ, ನಾವು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ. ಅವ್ರಿಗೆ ಒಪ್ಕೊಳ್ಳೋ ಮನಸ್ಸಿತ್ತು. ಆದ್ರೆ ಒಪ್ಕೊಂಡ್ರೆ ಎಲ್ಲಿ ಬೇರೆಯವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೋ, ಎಲ್ಲಿ ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗಿಬಿಡುತ್ತೋ, ಎಲ್ಲಿ ಫ್ಯಾನ್ಸ್ ಉಗಿತಾರೋ ಅಂತ ಭಯ. ಅದಕ್ಕೆ ಸ್ವಲ್ಪ ಮೀನಾಮೇಷ ಎಣಿಸ್ತಾ ಇತ್ತ. ಕಳ್ಳಂಗೊಂದು ಪಿಳ್ಳನೇವ ಅಂತಾರಲ್ಲ, ಆ ಥರ ಒಪ್ಕೊಳ್ಳೋದಕ್ಕೆ ಅವನಿಗೆ ಸ್ಟ್ರಾಂಗ್ ಆದ ಮೋರಲ್ ಸಪೋರ್ಟ್ ಥರ ಒಂದು ರೀಸನ್ ಬೇಕಾಗಿತ್ತು, ಒಂದು ಪುಷ್ ಬೇಕಾಗಿತ್ತು. ಸಿಕ್ಕ ತಕ್ಷಣ ಒಪ್ಕೊಂಡ್ಬಿಟ್ಟ. ಸಿಸ್ಟರ್, ಒಂದು ಮಾತು ಹೇಳ್ತೀನಿ, ಈ ನೆಮ್ಮದಿ ಹಾಗೇ ಇರಬೇಕು ಅಂದರೆ ನೀನು ಹಿಂದೆ ಮಾಡಿದ ತಪ್ಪನ್ನು ರಿಪೀಟ್ ಮಾಡಬಾರ್ದು. ಏನು ಹೇಳ್ತಾ ಇದೆಯಣ್ಣ? ಆ ಭೂಮಿಕಾ ಮನೆಗೆ ಬಂದಾಗಲೇ ಅವಳಿಗೆ ಮೂಗುದಾರ ಹಾಕಿ ನಿನ್ನ ಕಂಟ್ರೋಲಿಗೆ ತಗೋಬೇಕಾಗಿತ್ತು. ನಿಜ ಅಣ್ಣ, ಯಾರಾದರೂ ಶುರುವಿಂದಾನೇ ಟೈಟ್ ಮಾಡಬೇಕು. ಎಲ್ಲ ನಾನು ಕಂಟ್ರೋಲಲ್ಲೇ ಇಟ್ಕೋತೀನಿ. ಕರೆಕ್ಟ್ ಸಿಸ್ಟರ್, ಹಾಗೆ ಮಾಡು.